ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಮಿತ್ರರೇ, ಇಂದಿರೆಯ ಮಗ ಸಂಜಯ ನಿಮಗೆ ಗೊತ್ತಲ್ಲ? ಅಂದರೆ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಮುದ್ದಿನ ಕಿರಿಯ ಮಗ ಸಂಜಯ್ ಗಾಂಧಿ. ಅವರ ಮಡದಿ ಮನೇಕಾ ಗಾಂಧಿ ಮತ್ತು ಪುತ್ರ ವರುಣ್ ಗಾಂಧಿ ಬಗ್ಗೆಯೂ ತಿಳಿದೇ ಇದೆ ಅಲ್ವಾ? ಅರೆ, ಗಾಂಧಿ ಪರಿವಾರದ ಈ ತಾಯಿ ಮಗ ಕೆಲ ವರ್ಷಗಳಿಂದ ಕಾಣುತ್ತಲೇ ಇಲ್ಲವಲ್ಲ, ಎಲ್ಲಿಗೋದರೂ ಅನಿಸಿದೆಯಾ? ನರೇಂದ್ರ ಮೋದಿ ಅವರ ಮೊದಲ ಅವಧಿಯ ಸಂಪುಟದಲ್ಲಿ ಸಚಿವೆಯಾಗಿದ್ದ ಮನೇಕಾ ಗಾಂಧಿ ಮತ್ತು ಸಂಸದನಾಗಿದ್ದ ಆಕೆಯ ಮಗ ವರುಣ್ ಗಾಂಧಿ ಅವರನ್ನು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಕಂಡವರು ಯಾರೂ ಇಲ್ಲ. ಇಂದಿರಾ ಹಿರಿಯ ಪುತ್ರ ರಾಜೀವ್ ಗಾಂಧಿ ಅವರ ಕುಟುಂಬದವರು ಈಗಲೂ ರಾಷ್ಟ್ರ ರಾಜಕಾರಣದಲ್ಲಿ ಚಾಲ್ತಿಯಲ್ಲಿದ್ದಾರೆ. ರಾಜೀವ್ ಪತ್ನಿ ಸೋನಿಯಾ ಗಾಂಧಿ, ಮಕ್ಕಳಾದ ರಾಹುಲ್ ಮತ್ತು ಪ್ರಿಯಾಂಕಾ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಭದ್ರವಾಗಿ ಹಿಡಿದು ಕೂತಿದ್ದಾರೆ. ಆದರೆ ತಮ್ಮದೇ ಪರಿವಾರದ ವಿರುದ್ಧ ಸಿಡಿದೆದ್ದು ಕಾಂಗ್ರೆಸ್ ವಿರೋಧಿ ಪಕ್ಷಗಳನ್ನು ಸೇರಿ ರಾಜಕೀಯ ಮಾಡುತ್ತಾ ಬಂದಿದ್ದ ಸಂಜಯ್ ಗಾಂಧಿ ಕುಟುಂಬ ಈಗ ಯಾರ ಕಣ್ಣಿಗೂ ಕಾಣುತ್ತಿಲ್ಲ. ಪ್ರಾಣಿ ಹಕ್ಕುಗಳ ಹೋರಾಟಗಾರ್ತಿ, ಪರಿಸರವಾದಿಯಾದ ಮನೇಕಾ ಗಾಂಧಿ 8 ಬಾರಿ ಸಂಸದೆಯಾಗಿ 4 ಸಲ ಕೇಂದ್ರ ಸಚಿವೆಯಾಗಿದ್ದವರು. ಅವರ ಪುತ್ರ ವರುಣ್ ಗಾಂಧಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಧೂಳೆಬ್ಬಿಸಿದ್ದವರು. 2024ರ ಸಂಸತ್ ಚುನಾವಣೆ ನಂತರ ಸಕ್ರಿಯ ರಾಜಕಾರಣದಿಂದ ದೂರವಾದ ಈ ತಾಯಿ ಮಗ ಆನಂತರ ಎಲ್ಲಿಯೂ ಯಾರ ಕಣ್ಣಿಗೂ ಬೀಳುತ್ತಿಲ್ಲ. ಗಾಂಧಿ ಕುಟುಂಬದವರು ಎಂಬ ಚಾರ್ಮ್ ಇದ್ದರೂ ಅದನ್ನು ಬಳಕೆ ಮಾಡಿಕೊಂಡು ತಿರುಗದೆ ತಮ್ಮದೇ ಐಡೆಂಟಿಟಿ ಸೃಷ್ಟಿಸಿಕೊಂಡಿದ್ದ ಸಂಜಯ್ ಗಾಂಧಿಯವರ ಈ ಪರಿವಾರ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ. ಈ ತಾಯಿ ಮಗನಿಗೆ ಏನಾಯಿತು? ಎಲ್ಲಿದ್ದಾರೆ? ಹೇಗಿದ್ದಾರೆ? ಯಾವ ಸಂಚು ಇವರನ್ನು ರಾಜಕೀಯವಾಗಿ ಮೂಲೆಗುಂಪು ಮಾಡಿತು? ಯಾರು ಮಾಡಿದ ಷಡ್ಯಂತ್ರ ಇವರನ್ನು ರಾಜಕೀಯ ತಬ್ಬಲೆಗಳನ್ನಾಗಿಸಿ ಅಜ್ಞಾತ ಜೀವನಕ್ಕೆ ಕಳುಹಿಸಿತು? ಇಷ್ಟಕ್ಕೂ ಮನೇಕಾ ಗಾಂಧಿ ಮತ್ತು ವರುಣ್ ಗಾಂಧಿ ಅವರ ಇವತ್ತಿನ ದಯನೀಯ ಕಥೆ ಏನು? ವಿವರವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯಮಾಡಿ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ. ಗೆಳೆಯರೇ, 23 ಜೂನ್ 1980 ಅವತ್ತು ಬೆಳ್ಳಂಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಗಾಂಧಿ ಕುಟುಂಬಕ್ಕೆ ಬರಸಿಡಿಲೊಂದು ಬಂದು ಬಡಿದಿತ್ತು. ಕಾಂಗ್ರೆಸ್ ಪಕ್ಷದ ಯುವ ನಾಯಕ, ಅವತ್ತಿನ ರಾಜಕಾರಣದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿಕೊಂಡಿದ್ದ ನೇತಾರ ಸಂಜಯ್ ಗಾಂಧಿ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಆಗಷ್ಟೇ 5 ತಿಂಗಳ ಹಿಂದೆ ನಡೆದ ಸಂಸತ್ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅಕ್ಷರಶಃ ಕುಸಿದು ಹೋಗಿದ್ದರು. ದೇಶದೆಲ್ಲೆಡೆ ಸುಳಿಗಾಳಿಯಂತೆ ಸುತ್ತಿ ತಮಗೆ ಅಧಿಕಾರ ತಂದುಕೊಟ್ಟಿದ್ದ ಮುದ್ದಿನ ಮಗ ಕಣ್ಣೆದುರೇ ಸುಟ್ಟು ಭಸ್ಮವಾಗಿದ್ದ. ಪತಿ ತೀರಿಕೊಂಡಾಗ ಮನೇಕಾ ಗಾಂಧಿಗೆ ಕೇವಲ 23 ವರ್ಷ. ಆಕೆ 3 ತಿಂಗಳ ಬಾಣಂತಿ. ವರುಣ್ ಗಾಂಧಿ ನವಮಾಸ ತುಂಬದ ಮಗು. ಪತಿ ಸಾವನ್ನಪ್ಪಿದ 2 ವರ್ಷಕ್ಕೆ ಇಂದಿರಾ ಗಾಂಧಿ ಅವರೊಂದಿಗಿನ ಮನೇಕಾ ಸಂಬಂಧ ಹದಗೆಟ್ಟಿತ್ತು. ಅತ್ತೆ ಸೊಸೆ ನಡುವಿನ ವಾದ ವಿವಾದಗಳು ನಿತ್ಯ ನಿರಂತರವಾಗಿದ್ದವು. ಅವತ್ತೊಂದಿನ ರಾತ್ರಿ ಮನೆ ಬಿಟ್ಟು ಹೊರ ಹೋಗುವುದಾಗಿ ಇಂದಿರಾ ಎದುರು ಘೋಷಿಸಿದ ಮನೇಕಾ ಸಫ್ದರ್ಜಂಗ್ ರೋಡ್ನ ಪ್ರಧಾನಿ ನಿವಾಸವನ್ನು ಶಾಶ್ವತವಾಗಿ ತೊರೆದು ಮತ್ತೆಂದು ಈ ಮನೆಗೆ ಕಾಲಿಡಲಾರೆ ಎನ್ನುತ್ತಾ ಪುಟ್ಟ ಕಂದಮ್ಮನೊಂದಿಗೆ ಹೊರನಡೆದು ಬಿಟ್ಟರು. ಆಡಿದ ಮಾತಿನಂತೆಯೇ ಗಾಂಧಿ ಕುಟುಂಬದೊಂದಿಗಿನ ಸಂಬಂಧವನ್ನು ಕಡಿದುಕೊಂಡು ಬಿಟ್ಟರು. ಪ್ರತ್ಯೇಕ ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳಲು ಪ್ರಯತ್ನಿಸಲಾರಂಭಿಸಿದರು. ಇಂದಿರಾ ಗಾಂಧಿ ಎದುರೇ ರಾಷ್ಟ್ರೀಯ ಸಂಜಯ್ ಮಂಚ್ ಎನ್ನುವ ಹೊಸ ಪಕ್ಷ ಕಟ್ಟಿದರು. 1984ರ ಅಕ್ಟೋಬರ್ 31ರಂದು ಇಂದಿರಾ ಹತ್ಯೆ ಆಯಿತು. ನಂತರ ನಡೆದ ಚುನಾವಣೆಯಲ್ಲಿ ತಮ್ಮ ಪತಿ ಸ್ಪರ್ಧಿಸಿ ಗೆದ್ದಿದ್ದ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ತಮ್ಮ ಭಾವನ ವಿರುದ್ಧವೇ ಸ್ಪರ್ಧೆಗಿಳಿದು ಸೆಡ್ಡು ಹೊಡೆದರು ಮನೇಕಾ. ಸೋತರೂ ಗಮನ ಸೆಳೆದರು. ಮುಂದೆ ಜನತಾದಳ ಸೇರಿದ ಮನೇಕಾ ಗಾಂಧಿ 1989ರಲ್ಲಿ ಪಿಲಿಭಿತ್ತಿಂದ ಸ್ಪರ್ಧಿಸಿ ಗೆದ್ದು ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ಸಚಿವೆಯಾದರು. 1996ರಲ್ಲಿ ದೇವೇಗೌಡರು ಪ್ರಧಾನಿಯಾದಾಗ ಮನೇಕಾ ಅವರದೇ ಪಕ್ಷದ ಸಂಸದೆ. ಜನತಾದಳ ವಿಘಟನೆ ನಂತರ 2 ಚುನಾವಣೆ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದರು. ವಾಜಪೇಯಿ ಸರ್ಕಾರಕ್ಕೆ ಬೆಂಬಲ ನೀಡಿ ಸಚಿವೆಯಾದರು. 2004ರಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು. ವಾಜಪೇಯಿಯವರಿಗೆ ಮನೇಕಾ ಮತ್ತು ವರುಣ್ ಗಾಂಧಿ ಬಗ್ಗೆ ಗಾಢವಾದ ಮೆಚ್ಚುಗೆ ಮತ್ತು ಮಮತೆ ಇತ್ತು. ಅವರ ಮೇಲಿದ್ದ ಗೌರವದ ಕಾರಣಕ್ಕೆ ಬಿಜೆಪಿಗರ ಒತ್ತಾಯದ ಮೇರೆಗೆ ಪುತ್ರ ವರುಣ್ ಗಾಂಧಿಯನ್ನು ಮನೇಕಾ ರಾಜಕೀಯಕ್ಕೆ ತಂದರು. 2009ರಲ್ಲಿ ಮಗನಿಗೆ ಪಿಲಿಭಿತ್ ಕ್ಷೇತ್ರ ಬಿಟ್ಟುಕೊಟ್ಟು
ಪಕ್ಕದ ಓನ್ಲಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರು. ತಾಯಿ ಮಗ ಇಬ್ಬರು ಅತ್ಯಧಿಕ ಅಂತರದಲ್ಲಿ ಜಯಬೇರಿ ಬಾರಿಸಿದರು. ಈ ಚುನಾವಣೆಯಲ್ಲಿ ಹಿಂದುತ್ವದ ಪ್ರಖರ ಪ್ರತಿಪಾದಕರಾಗಿ ಉತ್ತರ ಪ್ರದೇಶದಾದ್ಯಂತ ಧೂಳೆಬ್ಬಿಸಿದ ವರುಣ್ ಗಾಂಧಿ ಸ್ಟಾರ್ ಕ್ಯಾಂಪೇನರ್ ಆಗಿ 40 ಕ್ಷೇತ್ರಗಳಲ್ಲಿ ಬಿಜೆಪಿ ಪರ ಬಿರುಸಿನ ಪ್ರಚಾರ ನಡೆಸಿ ಕೇಸರಿ ಪಾಳ್ಯದ ಹೃದಯ ಸಾಮ್ರಾಟನಾಗಿ ಹೊರಹೊಮ್ಮಿದ್ದರು. ಆದರೆ ಮೋದಿ ಯುಗಾರಂಭದ ನಂತರ ಎಲ್ಲವೂ ಬದಲಾಯಿತು. ದೊಡ್ಡ ರಾಜಕೀಯ ಪಕ್ಷವಾಗಿ ಸ್ವಸಾಮರ್ಥ್ಯದಿಂದ ಅಧಿಕಾರಕ್ಕೆ ಬಂದ ಬಿಜೆಪಿಯಲ್ಲಿ ತಾಯಿ ಮಗನನ್ನು ನಿರ್ಲಕ್ಷಿಸುವ ಕೆಲಸ ಆರಂಭವಾಯಿತು. ಸಾಫ್ಟ್ ಆಗಿಯೇ ಇವರನ್ನು ಮೂಲೆಗುಂಪು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಸ್ವಂತ ಮೋದಿ ಮತ್ತು ಅಮಿತ್ ಶಾ ಅವರೇ ವರುಣ್ ಮತ್ತು ಮನೇಕಾ ಗಾಂಧಿಯವರ ಬಗ್ಗೆ ಮತ್ಸರದ ಭಾವನೆ ಹೊಂದಿದ್ದಾರಾ? ಏನಾಯಿತು ಮುಂದೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, 2004ರಲ್ಲಿ ಕೇಸರಿ ಬಾವುಟ ಹಿಡಿದ ವರುಣ್ ಗಾಂಧಿ ಬಿಜೆಪಿ ಪಕ್ಷದೊಳಗೆ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲುತ್ತಾರೆ ಎಂಬ ಭರವಸೆ ಮೂಡಿಸಿದ್ದರು. ಕಟ್ಟರ್ ಹಿಂದುತ್ವವಾದಿಯಾಗಿ ರೂಪುಗೊಂಡ ಕಾರಣ ಕೇಸರಿ ಪಕ್ಷದಲ್ಲಿ ಉಜ್ವಲ ಭವಿಷ್ಯವಿದೆ ಎಂದೇ ಎಲ್ಲರೂ ಭಾವಿಸಿದ್ದರು. ಅದಕ್ಕೆ ತಕ್ಕಂತೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು LK ಅಡ್ವಾಣಿಯವರು ವರುಣ್ಗೆ ಪ್ರೋತ್ಸಾಹ ನೀಡುತ್ತಿದ್ದರು. ಬಿಜೆಪಿಯ ಇತಿಹಾಸದಲ್ಲಿ ಮೊದಲ ಸಲ ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ವರುಣ್ ಅವರನ್ನು ನೇಮಿಸಲಾಗಿತ್ತು ಮತ್ತು ಪಶ್ಚಿಮ ಬಂಗಾಳ ರಾಜ್ಯದ ಉಸ್ತುವಾರಿ ನೀಡಲಾಗಿತ್ತು. ಬಿಜೆಪಿಯೇ ಇರದ ಪಶ್ಚಿಮ ಬಂಗಾಳಕ್ಕೆ ನುಗ್ಗಿದ್ದ ವರುಣ್ ಗಾಂಧಿ ಅಲ್ಲಿ ಪಕ್ಷ ಕಟ್ಟಲು ಅಡಿಪಾಯ ಹಾಕಿದ್ದರು. ಇವತ್ತು ಮಮತಾ ದೀದಿ ಪಕ್ಷಕ್ಕೆ ಅಲ್ಲಿ ಬಿಜೆಪಿ ನೀರು ಕುಡಿಸುತ್ತಿದೆ ಎಂದರೆ ಅದರ ಹಿಂದೆ ವರುಣ್ ಶ್ರಮವೂ ಇದೆ. 2019ರವರೆಗೂ ಎಲ್ಲವೂ ಸರಿಯಿತ್ತು. ಮೋದಿ ಜನಪ್ರಿಯತೆಯನ್ನು ಸವಾಲಿಗೊಡ್ಡಿದ್ದ 2014ರ ಚುನಾವಣೆಯಲ್ಲಿ ತಾಯಿ ಮಗ ಇಬ್ಬರಿಗೂ ಟಿಕೆಟ್ ನೀಡಲಾಯಿತು. ಇಬ್ಬರೂ ಗೆದ್ದು ಬಂದರು. ಮನೇಕಾ ಗಾಂಧಿಯವರನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರನ್ನಾಗಿ ಮಾಡಲಾಯಿತಾದರೂ ವರುಣ್ ಗಾಂಧಿ ಪಕ್ಷದಲ್ಲಿ ಕಡೆಗಣನೆಗೆ ತುತ್ತಾದರು. ಆಗ ಎಚ್ಚೆತ್ತ ವರುಣ್ ಮೋದಿ ಅಮಿತ್ ಶಾ ಬಿಜೆಪಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದರು. ಗಾಂಧಿ ಕುಟುಂಬವೂ ಸೇರಿ ಬೇರೆ ಯಾವುದೇ ಪ್ರಧಾನಿ ಭಾರತದ ಕೀರ್ತಿಗೆ ಈ ಮಟ್ಟದ ಮೆರುಗು ತಂದಿಲ್ಲ ಎಂದು ಮೋದಿ ಆಡಳಿತವನ್ನು ಶ್ಲಾಘಿಸತೊಡಗಿದರು. ಮೋದಿ ಕುಟುಂಬದಲ್ಲಿ ಬೇರೆ ಯಾರೂ ಇಲ್ಲ, ಅವರು ದೇಶಕ್ಕಾಗಿ ಬದುಕುತ್ತಾರೆ ಎನ್ನುವ ಮೂಲಕ ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ ಟಾಂಗ್ ನೀಡಿದರು. ಇದರ ಪರಿಣಾಮವೂ ಏನೋ, 2019ರ ಚುನಾವಣೆಯಲ್ಲಿ ತಾಯಿ ಮಗನ ಕ್ಷೇತ್ರ ಬದಲಿಸಿದರೂ ಇಬ್ಬರಿಗೂ ಮತ್ತೆ ಟಿಕೆಟ್ ಸಿಕ್ಕಿತು. ಆದರೆ ಮನೇಕಾ ಗಾಂಧಿ 2.0 ಮೋದಿ ಸಂಪುಟದಲ್ಲಿ ಸ್ಥಾನ ಪಡೆಯಲಿಲ್ಲ. ಮತ್ತೊಂದು ಕಡೆ ವರುಣ್ ಗಾಂಧಿಯವರನ್ನು ಮೂಲೆಗುಂಪು ಮಾಡಲಾಯಿತು. ಪ್ರಚಂಡ ಗೆಲುವು ಪಡೆದು 303 ಸ್ಥಾನ ಗೆದ್ದ ನಂತರ ಗಾಂಧಿ ಹೆಸರಿರುವ ಇವರ ಅವಶ್ಯಕತೆ ನಮಗಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಅನಿಸಿತೋ, ಅಥವಾ ಎದುರಿಗೆ ಅದೇ ಗಾಂಧಿ ಕುಟುಂಬದ ರಾಹುಲ್ ನಿಂತಿರುವಾಗ ವರುಣ್ ಮುನ್ನೆಲೆಗೆ ತಂದರೆ ದೇಶದ ಗಮನ ಈತನ ಕಡೆ ಹರಿಯುತ್ತದೆ ಎಂಬ ಕಾರಣವೋ, ಅಂತೂ ಬಿಜೆಪಿಯ ಕಷ್ಟ ಕಾಲದಲ್ಲಿ ಆ ಪಕ್ಷದ ಪರ ನಿಂತ ಮನೇಕಾ ಮತ್ತು ವರುಣ್ ಅವರನ್ನು ನಿರ್ಲಕ್ಷಿಸಲಾಯಿತು. ಮನೇಕಾ ಚಕಾರವೆತ್ತದೆ ತಮ್ಮ ಪ್ರಾಣಿ ಹಕ್ಕುಗಳ ಹೋರಾಟ ಮತ್ತು ಬರವಣಿಗೆಯಲ್ಲಿ ತೊಡಗಿಸಿಕೊಂಡರು. ವರುಣ್ NDA ಸರ್ಕಾರದ ನೀತಿಗಳ ವಿರುದ್ಧ ಧ್ವನಿ ಎತ್ತತೊಡಗಿದರು. ನಿರುದ್ಯೋಗ ಸಮಸ್ಯೆಗೆ ಪರಿಹಾರವಿಲ್ಲ ಅಂದರು. ಲಖೀಂಪುರ್ ಕೇರಿಯಲ್ಲಿ ಪ್ರತಿಭಟನಾನಿರತ ರೈತರ ಮೇಲೆ ಬಿಜೆಪಿಯ ಹಿರಿಯ ನಾಯಕ ಅಜಯ್ ಮಿಶ್ರಾ ಪುತ್ರನ ಕಾರು ಹರಿಸಿ ಕೊಂದಿದ್ದರ ವಿರುದ್ಧ ಧ್ವನಿ ಎತ್ತಿದರು. ವಿಪಕ್ಷಗಳಿಗೆ ಇದೇ ಆಹಾರವಾಯಿತು. ವರುಣ್ ಗಾಂಧಿಯನ್ನು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯಿಂದ ಕಿತ್ತೊಗೆಯಲಾಯಿತು. ತಾಯಿ ಮಗನನ್ನು ರಾಜಕೀಯ ಸಮಾಧಿ ಮಾಡಲು ಪಕ್ಷದೊಳಗೆ ಅಲ್ಲಿಂದಲೇ ಸಂಚೊಂದು ಸಿದ್ಧವಾಯಿತಾ ಗೊತ್ತಿಲ್ಲ. ಆದರೆ ಮನೇಕಾ ಮತ್ತು ವರುಣ್ ರಾಜಕೀಯ ಬದುಕು ಮುಗಿದೇ ಹೋಯಿತು. ಮಿತ್ರರೇ, ಮನೇಕಾ ಗಾಂಧಿ ತನ್ನತ್ತೆ ಇಂದಿರಾ ಮನೆಯನ್ನು ತೊರೆದು ಬಂದ ಕ್ಷಣದಿಂದ ಜೀವನದುದ್ದಕ್ಕೂ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡುತ್ತಾ ಬಂದವರು. ಜನತಾ ಪರಿವಾರ ಒಡೆದು ಹೋದ ನಂತರ ವಾಜಪೇಯಿ ಮತ್ತು ಅಡ್ವಾಣಿಯವರನ್ನು ನಂಬಿ ತನ್ನ ಪುತ್ರನ ಸಮೇತ ಬಿಜೆಪಿ ಸೇರಿದವರು. ಜನಾನುರಾಗಿಗಳಾಗಿದ್ದ ಕಾರಣಕ್ಕೆ ಪದೇ ಪದೇ ಕ್ಷೇತ್ರ ಬದಲಿಸಿ ಟಿಕೆಟ್ ಕೊಟ್ಟರೂ ಸತತ ಗೆಲುವು ದಾಖಲಿಸುತ್ತಾ ಬಂದವರು. ಭ್ರಷ್ಟಾಚಾರವಿಲ್ಲದ ಸಮಾಜಮುಖಿ ವ್ಯಕ್ತಿತ್ವ ತಾಯಿದಾದರೆ ಮಗ ಭಾರತದಲ್ಲಿ ಉತ್ತಮ ಸಂಸದ ಮತ್ತು ಸರ್ಕಾರದ ನಿಧಿಯನ್ನು ಪೂರ್ಣವಾಗಿ ಬಳಸಿದ ಏಕೈಕ ಸಂಸದ ಅನಿಸಿಕೊಂಡವರು. ಇಂತಹ ತಾಯಿ ಮಗ
2024ರ ಚುನಾವಣೆಯಲ್ಲಿ ಮೊದಲ ಸಲ ರಾಜಕೀಯ ಅಗ್ನಿಪರೀಕ್ಷೆಗೆ ಗುರಿಯಾದರು. ವರುಣ್ ಗಾಂಧಿಗೆ ಪಿಲಿಭಿತ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ನಿರಾಕರಿಸಲಾಯಿತು. ಕೊನೆ ಕ್ಷಣದವರೆಗೂ ಸತಾಯಿಸಿ ನಾಮನಿರ್ದೇಶನಕ್ಕೆ ಒಂದು ದಿನ ಬಾಕಿ ಇದ್ದಾಗ ಮನೇಕಾ ಅವರಿಗೆ ಸುಲ್ತಾನ್ಪುರ್ ಕ್ಷೇತ್ರದ ಟಿಕೆಟ್ ನೀಡಲಾಯಿತು. ಪಿಲಿಭಿತ್ ಅಥವಾ ಸುಲ್ತಾನ್ಪುರ್ ಎಲ್ಲಿಂದ ತಮಗೆ ಟಿಕೆಟ್ ಸಿಗುತ್ತದೋ ತಿಳಿಯದ ಸಂದಿಗ್ಧದಲ್ಲಿದ್ದ ಮನೇಕಾ ಸುಲ್ತಾನ್ಪುರಕ್ಕೆ ಕಾಲಿಟ್ಟಾಗ ಚುನಾವಣೆ ಪ್ರಚಾರಕ್ಕೆ 10 ದಿನಗಳಷ್ಟೇ ಬಾಕಿ ಉಳಿದಿದ್ದವು. ಪರಿಣಾಮ ಕೆಲವೇ ಮತಗಳ ಅಂತರದಿಂದ ಆಕೆ ಸೋಲಬೇಕಾಯಿತು. ಮಗನೊಂದಿಗೆ ರಾಜಕೀಯ ಅಜ್ಞಾತವಾಸಕ್ಕೆ ತೆರಳಬೇಕಾಯಿತು. ವರುಣ್ ಗಾಂಧಿಗೆ ಟಿಕೆಟ್ ತಪ್ಪಿಸಿ ಮನೇಕಾಗೆ ಕೊನೆ ಕ್ಷಣದಲ್ಲಿ ಬಿ ಫಾರಂ ನೀಡಿದ್ದರ ಹಿಂದೆ ತಾಯಿ ಮಗನನ್ನು ರಾಜಕಾರಣದಿಂದ ಶಾಶ್ವತವಾಗಿ ಹೊರಹಾಕುವ ಹುನ್ನಾರ ಅಡಗಿತ್ತು. ರಹಸ್ಯವಾಗಿ ಸಂಚು ರೂಪಿಸಿ ಬಲಿಪಶುಗಳನ್ನಾಗಿ ಮಾಡಲಾಯಿತು ಎಂಬ ಭಾವನೆ ಈಗ ಪಿಲಿಭಿತ್ ಮತ್ತು ಸುಲ್ತಾನ್ಪುರದ ಜನರಲ್ಲಿದೆ. ಕಳೆದ ಸಲ ಉತ್ತರ ಪ್ರದೇಶದ 80 ಸ್ಥಾನಗಳ ಪೈಕಿ ಬಿಜೆಪಿ ಕೇವಲ 33 ಸ್ಥಾನಗಳನ್ನಷ್ಟೇ ಗೆದ್ದು ಇಂಡಿ ಒಕ್ಕೂಟದ ಎದುರು ಕಳಪೆ ಸಾಧನೆ ಮಾಡಲು ವರುಣ್ ಗಾಂಧಿ ಫ್ಯಾಕ್ಟ್ ಕೂಡ ಒಂದು ಕಾರಣ ಎನ್ನುವ ಅಭಿಪ್ರಾಯವೂ ಇದೆ. ಇದೆಲ್ಲ ಎಷ್ಟರ ಮಟ್ಟಿಗೆ ನಿಜವೋ, ಆದರೆ ರಾಜಕೀಯ ತಬ್ಬಲಿಗಳಾದ ಅಮ್ಮ ಮಗ ಈಗ ರಾಜಕಾರಣದಿಂದ ದೂರವಾಗಿದ್ದಾರೆ. ಸಾಹಿತ್ಯ ಮತ್ತು ಬರವಣಿಗೆಯಲ್ಲಿ ಅಪಾರ ಆಸಕ್ತಿ ಇರುವ ಇಬ್ಬರೂ ಅದರಲ್ಲಿ ಮಗ್ನರಾಗಿದ್ದಾರೆ. ಮನೇಕಾ ಗಾಂಧಿ ಈಗಲೂ ಪ್ರಾಣಿ ಹಕ್ಕುಗಳ ಹೋರಾಟ ಮುಂದುವರಿಸಿದ್ದಾರೆ. ಮನೇಕಾ ಅವರಿಗೆ ಈಗ ವಯಸ್ಸು 70. ರಾಜಕಾರಣದಲ್ಲಿ ಅವರು ಆಸಕ್ತಿ ಕಳೆದುಕೊಂಡಿರಬಹುದು. ಆದರೆ ತೆರೆಮರೆಗೆ ಸರಿದಿರುವ ವರುಣ್ ಗಾಂಧಿ ಇನ್ನೂ 45ರ ಯುವಕ. ಅವರು ಮತ್ತೆ ರಾಜಕೀಯದಲ್ಲಿ ಸಕ್ರಿಯರಾಗುತ್ತಾರಾ? ಕಾಲವೇ ನಿರ್ಧರಿಸಬೇಕು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.